ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶುಭ ಸಂಜೆ ಕ್ಷಮಿಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. A very happy evening to all my dear students, teacher and the school administrative department. We welcome you all to our Vidya Shakti session, that is for 9th class. So in today's session, we shall learn is matter around us pure. ಓಕೆ, ಕಳೆದ ಸ್ವಲ್ಪ ದಿನಗಳಿಂದ ನಾವು ಈ ಪಾಠವನ್ನ ಕಲಿತಾ ಇದೀವಲ್ಲ, ಅದರ ಒಂದು ಮುಂದುವರೆದ ಭಾಗವನ್ನ, ಜೊತೆಗೆ ನೀವೆಲ್ಲ ಬಹಳ ಕೌತುಕತೆಯಿಂದ ಕಾಯೋದ ಎಕ್ಸ್ಟ್ರಾ ಲರ್ನಿಂಗ್ಸ್ ಏನಿರುತ್ತೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಸೊ ನಾವು ಇಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಈ ಒಂದು ಪಾಠದ ಬಗ್ಗೆ ನಾವು ಹೇಳೋದಾದಾಗ ಸೊ ನನ್ಗೆ ಲೈವ್ ಸ್ಟ್ರೀಮ್ ಅಲ್ಲೂ ಕೂಡ ಕೆಲವೊಂದು ಮೆಸೇಜಸ್ ಗಳು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಒಂದು ಇಂಟರಾಕ್ಷನ್ಗೆ. ಅದು ಬಹಳ ಅವಶ್ಯಕ ಇರುತ್ತೆ ಅಂತಾನೆ ಹೇಳ್ಬಹುದು, ಇಂಟರಾಕ್ಷನ್ಗಳು. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನಲ್ಲಿ ವಿ ಶಲ್ ಕಾನ್ಸಂಟ್ರೇಟ್ ಆನ್ ಸೊಲ್ಯೂಷನ್ ಅಂಡ್ ವೇರಿಯಸ್ ಟೈಪ್ಸ್ ಆಫ್ ಸೊಲ್ಯೂಷನ್. ಓಕೆ, ಹೋದ್ ಕ್ಲಾಸ್ ನಲ್ಲಿ ನಾನು ಸೊಲ್ಯೂಷನ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅ ಲಾಟ್ ಅಬೌಟ್ ಅಲಾಯ್, ರೈಟ್? ಸೊ ಇವತ್ತಿನ ಕ್ಲಾಸ್ ನಲ್ಲಿ ವಿ ಶಲ್ ಅಂಡರ್ಸ್ಟ್ಯಾಂಡ್ ದ ಕಾಂಪೊನೆಂಟ್ಸ್ ಆಫ್ ದ ಸೊಲ್ಯೂಷನ್. ಓಕೆ, a solution can be divided into two, basically solvent and solute. ನಾನು ಬರ್ದಿಟ್ಟಿದ್ದೀನಿ ಆಲ್ರೆಡಿ. ಸಾಲ್ವೆಂಟ್ ಅಂತ ಹೇಳಿದ್ರೆ ದ್ರಾವಕ ಅಂತ ಕರಿತೀವಿ ಕನ್ನಡದಲ್ಲಿ, ಸಾಲ್ಯೂಟ್ ಅಂದ್ರೆ ದ್ರಾವ್ಯ. ಓಕೆ, ಸೊ ಯಾವ ಒಂದು ಕಾಂಪೊನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಡಿಸಾಲ್ವ್ಸ್ ದ ಅದರ್ ಕಾಂಪೊನೆಂಟ್ ಇನ್ ಇಟ್, ಅಥವಾ ಜಾಸ್ತಿ ಇರುವಂತಹದ್ದು. ಓಕೆ, ದ ಕಾಂಪೊನೆಂಟ್ ಪ್ರೆಸೆಂಟ್ ಇಸ್ ಲಾರ್ಜರ್ ಅಮೌಂಟ್. ಇದೊಂದು ಕ್ಲೂ ತರ ಇಟ್ಕೊಬಹುದು ನೀವು. ಲಾರ್ಜರ್ ಅಮೌಂಟ್ ಆಗಿರೋದನ್ನ ನಾವು ಏನಂತ ಕರಿತೀವಿ? ಸಾಲ್ವೆಂಟ್ ಅಥವಾ ದ್ರಾವಕ ಅಂತ ಕರಿತೀವಿ. ಓಕೆ, ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಅಸ್ ಅ ಶಾರ್ಟ್ ನೋಟ್ಸ್. ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸ್ ನಲ್ಲಿ, ಶಾರ್ಟ್ ನೋಟ್ಸ್ ನ ಯಾವ ತರ ಪ್ರಿಪೇರ್ ಮಾಡ್ಕೊಬಹುದು. ನಾನು ಬೋರ್ಡ್ ಮೇಲೆ ಏನೇನ್ ಬರೀತಾ ಹೋಗ್ತೀನಿ, ಆಲ್ ದೀಸ್ ಥಿಂಗ್ಸ್ ಆರ್ ಶಾರ್ಟ್ ನೋಟ್ಸ್ ಇಟ್ ಸೆಲ್ಫ್. ಅರ್ಥ ಆಯ್ತಾ? ಲಾಸ್ಟ್ ಮಿನಿಟ್ ರಿವಿಷನ್ಗೆ, ಎಕ್ಸಾಮ್ ಪ್ರಿಪರೇಷನ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. So the component of the solution that dissolves the other component in it is called as solvent. And one clue ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಯಾವ್ದು ಲಾರ್ಜರ್ ಆಗಿರುತ್ತೋ ಅದನ್ನ ನಾವು ಸಾಲ್ವೆಂಟ್ ಅಂತ ಅನ್ಕೊಬಹುದು. ಅದೇ ತರ the component of the solution that dissolves in the solvent, ಈ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗೋದನ್ನ ನಾವು ಸಾಲ್ಯೂಟ್ ಅಂತ ಕರಿತೀವಿ. ಅದನ್ನ ಕನ್ನಡದಲ್ಲಿ ದ್ರಾವ್ಯ ಅಂತ ಕರೀತಾರೆ. ಯಾವಾಗ್ಲೂ ಇದು ಕಮ್ಮಿ ಇರುತ್ತೆ. ಸೊ ಈ ಒಂದು ಕ್ಲೂ ಪಾಯಿಂಟ್ ನ ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಕೂಡ ಸಾಲ್ವೆಂಟ್ ಜಾಸ್ತಿ ಇರುತ್ತೆ. ಸೊ ಇದು ಲಾರ್ಜರ್ ಅಮೌಂಟ್ ಅಲ್ಲಿ ಇರುತ್ತೆ. ಹಾಗೇನೆ ಈ ಸಾಲ್ಯೂಟ್ ಅನ್ನೋದು ಯಾವಾಗ್ಲೂ ಲೆಸ್ಸರ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ಈ ಎರಡು ಪಾಯಿಂಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಕಂಡುಹಿಡಬಹುದು. ಈಗ ಒಂದು ಶುಗರ್ ವಾಟರ್ ಸೊಲ್ಯೂಷನ್ ನ ನಿಮ್ ಮುಂದೆ ಇರ್ತೀವಿ, ಅಂದ್ರೆ ಸಕ್ಕರೆನ ನೀರ್ನಲ್ಲಿ ಕರಗಿಸಿರ್ತೀನಿ. ಸೊ ನಾವ್ ಯು ಟೆಲ್ ಮಿ ಸೊಲ್ಯೂಷನ್ ಆಫ್ ಶುಗರ್ ಇನ್ ವಾಟರ್. ಸೊ ಅದೇನಾಗುತ್ತೆ, ಶುಗರ್ ಏನನ್ನ ನಮ್ಗೆ ವ್ಯಕ್ತಪಡಿಸುತ್ತೆ? ಶುಗರ್ ಬಂದು ಸಾಲಿಡ್, ಘನ ಅಲ್ವಾ? ಅದೇ ತರ ವಾಟರ್ ಏನನ್ನ ವ್ಯಕ್ತಪಡಿಸುತ್ತೆ? ಲಿಕ್ವಿಡ್ ಅಲ್ವಾ? ಸೊ ನಾವು ಸಾಲಿಡ್ ಇಸ್ ಇನ್ ಲಿಕ್ವಿಡ್. ಹೀಗಿರ್ಬೇಕಾದ್ರೆ ಇದರಲ್ಲಿ ಸಾಲ್ವೆಂಟ್ ಯಾವ್ದು, ಸಾಲ್ಯೂಟ್ ಯಾವ್ದು? ಯಾವ್ದು ಸಾಲ್ವೆಂಟ್? ಸಾಲ್ವೆಂಟ್ ಯಾವ್ದು ಜಾಸ್ತಿ ಇರುತ್ತೋ ಅದು ಸಾಲ್ವೆಂಟ್ ಅಂತ ಹೇಳ್ದೆ. ಸೊ ಇಲ್ಲಿ ವಾಟರ್ ತಾನೇ ಜಾಸ್ತಿ ಇರುತ್ತೆ. ಸೊ ವಾಟರ್ ವಿಲ್ ಬಿಕಮ್ ದ ಸಾಲ್ವೆಂಟ್. ಮತ್ತೆ ಸಾಲ್ಯೂಟ್ ಬಂದ್ ಏನಾಗಿರುತ್ತೆ? ಶುಗರ್ ಆಗಿರುತ್ತೆ. ಸೊ ಇದು ಸಾಲ್ವೆಂಟ್ ಅಲ್ಲಿ ಕರಗಿ ಹೋಗೋದ್ರಿಂದ ದಿಸ್ ವುಡ್ ಬಿಕಮ್ ದ ಸಾಲ್ಯೂಟ್. ಅದೇ ತರ ಅಯೋಡೈನ್ಸ್ ವಾಟರ್ ಅಂತ ಕರಿತೀವಿ, ಉಪ್ಪು ನೀರು. ಓಕೆ, ಸಾರಿ, ಅಯೋಡಿನ್ ಇನ್ ಆಲ್ಕೋಹಾಲ್ ಅಂತ ಕರಿತೀವಿ. ಅದನ್ನ ಟಿಂಚರ್ ಆಫ್ ಅಯೋಡಿನ್ ಅಂತ ಹೇಳ್ತಾರೆ. ಸೊ ಹೀಗಿರ್ಬೇಕಾದ್ರೆ ಇದ್ರಲ್ಲಿ ಸಾಲ್ಯೂಟ್ ಯಾವ್ದು, ಸಾಲ್ವೆಂಟ್ ಯಾವ್ದು? ಸಾಲ್ಯೂಟ್ ಬಂದು ಅಯೋಡಿನ್ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಸಾಲ್ವೆಂಟ್ ಬಂದ್ ಯಾವ್ದು ಹೇಳಿ? ಯು ಕ್ಯಾನ್ ಕಮೆಂಟ್ ಅಂಡ್ ಸೇ ಅಸ್ ಅಗೇನ್. ಆಲ್ಕೋಹಾಲ್ ಸಾಲ್ವೆಂಟ್ ಆಗಿರುತ್ತೆ. ಹೌದಾ? ಅನ್ನೋದು ಈಗ ನೀವ್ ಇದನ್ನ ನನ್ಗೆ ಹೇಳ್ಬೇಕು. ಐ ವಾಂಟ್ ದ ಆನ್ಸರ್ಸ್ ಫ್ರಮ್ ಯೋರ್ ಎಂಡ್. ಎರೇಟೆಡ್ ಡ್ರಿಂಕ್ಸ್ ಅಂತ ಇರುತ್ತೆ. ಎರೇಟೆಡ್ ಡ್ರಿಂಕ್ಸ್ ಅಂದ್ರೆ ಈ ಕಾರ್ಬೋನೇಟೆಡ್ ವಾಟರ್ ಅಂತ ಕರಿತೀವಿ, ಪೆಪ್ಸಿ, ಕೋಕೋ ಕೋಲಾ, ಸೋಡಾ ವಾಟರ್, ಆ ತರದ್ದು. ಆಯ್ತಾ? ಸೊ ಅಂತ ಒಂದು ಎರೇಟೆಡ್ ಡ್ರಿಂಕ್ಸ್ ಅಲ್ಲಿ ಗ್ಯಾಸ್ ಇರುತ್ತೆ. ಓಕೆ, ಗ್ಯಾಸು ಲಿಕ್ವಿಡ್ ಆಗಿರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಎರೇಟೆಡ್ ಡ್ರಿಂಕ್ಸ್ ಅಲ್ಲಿ ಸಾಮಾನ್ಯವಾಗಿರುವಂತಹ ಗ್ಯಾಸ್ ಅನಿಲ ಬಂದು ಕಾರ್ಬನ್ ಡೈಆಕ್ಸೈಡ್. ಓಕೆ, ಈಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎರೇಟೆಡ್ ಡ್ರಿಂಕ್ಸ್ ಅಲ್ಲಿ
ಸಾಲ್ವೆಂಟ್ ಯಾವುದು, ಸಾಲ್ಯೂಟ್ ಯಾವುದು? ಟೇಕ್ ಯೋರ್ ಟೈಮ್ ಅಂಡ್ ಟೆಲ್ ಮಿ. Aerated drinks ಅಲ್ಲಿ you can put our messages in the chat box ಅಥವಾ ಲೈವ್ ಸ್ಟ್ರೀಮ್ ಅಲ್ಲಿ ಕೂಡ you can comment it and see us. ಸೊ ಈಗ ಹೇಳಿ, aerated drinks ಅಲ್ಲಿ ಸಾಲ್ವೆಂಟ್ ಯಾವುದು, ಸಾಲ್ಯೂಟ್ ಯಾವುದು? ಕಮ್ ಆನ್, ಗಿವ್ ಇಟ್ ಅ ಟ್ರೈ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಎರೇಟೆಡ್ ಡ್ರಿಂಕ್ಸ್ ಅಲ್ಲಿ ಅಂದ್ರೆ ಕಾರ್ಬೊನೇಟೆಡ್ ವಾಟರ್ಸ್, ಅಥವಾ ಲೆಟ್ ಮಿ ಗಿವ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. ಸೋಡಾ ವಾಟರ್ ಅಲ್ಲಿ ಆಯ್ತಾ, ಸೋಡಾ ವಾಟರ್ ಅಲ್ಲಿ ನೀವು ಗ್ಯಾಸಿನ ಅಂಶ ಕಾಣ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಗ್ಯಾಸ್ ಕಾಣಿಸ್ತೀರಾ. ಆ ಸೋಡಾ ವಾಟರ್ ಅಲ್ಲಿ ಈ ಗ್ಯಾಸಿನ ಅಂಶ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಮತ್ತೆ ಆ ವಾಟರ್ ಏನಿದೆಯಲ್ಲ, ಇದರಲ್ಲಿ ಸಾಲ್ಯೂಟ್ ಯಾವ್ದು, ಸಾಲ್ವೆಂಟ್ ಯಾವ್ದು ಅಂತ ತಿಳಿಸ್ಕೊಡ್ತೀರಾ ನಮ್ಗೆ? ಐ ರಿಪೀಟ್, ಇನ್ ದ ಸೋಡಾ ವಾಟರ್, ಗ್ಯಾಸ್ ಸಾಲ್ವೆಂಟಾ ಅಥವಾ ಸಾಲ್ಯೂಟಾ, ವಾಟರ್ ಸಾಲ್ವೆಂಟಾ ಅಥವಾ ಸಾಲ್ಯೂಟಾ ಅಂತ ನಂಗೆ ತಿಳಿಸ್ಕೊಡ್ತೀರಾ ಇನ್ ದ ಚಾಟ್ ಬಾಕ್ಸ್ ಆರ್ ಇನ್ ದ ಕಮೆಂಟ್ ಸೆಕ್ಷನ್? ಲೆಟ್ us see. Jafar Mullah ಅವರು has given me the correct answer. Thank you so much for your participation. Carbon dioxide would be the solute and water will be the solvent. Very good. And I'm getting answer from Kudapalli school as well. Water is the solvent anta. Manjunath Rathod, science teacher. Thank you, sir. Water is the solvent anta ಅವ್ರು ನಮ್ಗೆ ಕಮೆಂಟ್ ಮಾಡ್ತಿದ್ದಾರೆ. Thank you so much for your participation. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ, ಯಾವ್ದು ಲಾರ್ಜರ್ ಅಮೌಂಟ್ ಅಲ್ಲಿ ಇರುತ್ತೆ ಮತ್ತೆ ಯಾವ್ದು ತನ್ನೊಳಗೆ ಬೇರೆ ಕಾಂಪೊನೆಂಟ್ ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಈಗ ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ನ ವಾಟರ್ ಡಿಸಾಲ್ವ್ ಮಾಡ್ಕೊಂಡಿದ್ಕೆ ಅದೊಂದು ಕಾರ್ಬೊನೇಟೆಡ್ ವಾಟರ್ ಆಯ್ತು, ಹೌದಾ? ಹಾಗೇನೆ ಅಯೋಡಿನ್ ನ ಆಲ್ಕೋಹಾಲ್ ಡಿಸಾಲ್ವ್ ಮಾಡ್ಕೊಂಡಿದ್ದಕ್ಕೆ ಇಟ್ ಬಿಕಮ್ಸ್ ಟಿಂಚರ್ ಆಫ್ ಅಯೋಡಿನ್. ಹಾಗೇನೆ ಶುಗರ್ ನ ವಾಟರ್ ಡಿಸಾಲ್ವ್ ಮಾಡ್ಕೊಂಡಿದ್ದಕ್ಕೆ ಅದೊಂದು ಸಿಹಿ ನೀರಾಗುತ್ತೆ, ಅಲ್ವಾ? ಸೊ ಹಾಗಾಗಿ ಯಾವುದು ಬೇರೆ ಒಂದು ವಸ್ತುನ ತನ್ನಲ್ಲಿ ಡಿಸಾಲ್ವ್ ಮಾಡ್ಕೊಳುತ್ತೋ, ಡಿಸಾಲ್ವ್ಸ್ ಆರ್ ದ ಕಾಂಪೊನೆಂಟ್ಸ್ ಇನ್ ಇಟ್, ಇಟ್ ಬಿಕಮ್ಸ್ ಅ ಸಾಲ್ವೆಂಟ್. ಹಾಗೇನೆ ಯಾವುದು ಬೇರೆ ವಸ್ತುವಿನಲ್ಲಿ ತಾನು ಡಿಸಾಲ್ವ್ ಆಗುತ್ತೋ, ದಿಸ್ ಡಿಸಾಲ್ವ್ ಇನ್ ದ ಸಾಲ್ವೆಂಟ್, ಅದು ಸಾಲ್ಯೂಟ್. ಇದಕ್ಕೆ ಇರೋ ಚಿಕ್ಕ ಒಂದು ಟ್ರಿಕ್ ಏನಂದ್ರೆ, ಯಾವ್ದು ಜಾಸ್ತಿ ಇರ್ತೋ, ಲಾರ್ಜರ್ ಅಮೌಂಟ್ ಇರ್ತೋ ಅದು ಸಾಲ್ವೆಂಟ್ ಆಗುತ್ತೆ, ಯಾವ್ದು ಕಮ್ಮಿ ಕ್ವಾಂಟಿಟಿಯಲ್ಲಿ ಇರ್ತೋ ಅದು ಸಾಲ್ಯೂಟ್ ಆಗುತ್ತೆ. ದ್ರಾವಕ ಮತ್ತು ದ್ರಾವ್ಯದ ಹಿಂದೆ ಇರುವಂತಹ ಅರ್ಥಾಂಶ ವ್ಯತ್ಯಾಸ ಇಷ್ಟೇ ಆಗಿರುತ್ತೆ. ಓಕೆ, ಕ್ಲಿಯರ್ ವಿತ್ ದಿಸ್? ನಾವು ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ, ದಿಸ್ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಆಸ್ ಐ ಹ್ಯಾಡ್ ಟೋಲ್ಡ್ ಟೈಮ್ ಅಂಡ್ ಅಗೇನ್ ಇನ್ ಪ್ರೀವಿಯಸ್ ಕ್ಲಾಸಸ್, ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. Second, the particles of a solution ತುಂಬಾ ಚಿಕ್ಕದಾಗಿರುತ್ತೆ and we can't see it in our eyes. So ಅದು ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ, this is smaller than 1 nm. nm ಅಂದ್ರೆ we call it as nanometer. Please note it down. It is lower than, smaller than the nanometer. ಅಥವಾ 10 to the power of -9 meter. ಇಷ್ಟು ಇದಕ್ಕಿಂತ ಚಿಕ್ಕದಾಗಿರುತ್ತೆ, ಇದಕ್ಕಿಂತ ಲೆಸ್ಸರ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಬರೀ ಕಣ್ಣಲ್ಲಿ ಕಾಣಿಸೋದಿಲ್ಲ. And because of very small particle size, they do not scatter beam of light. Very important. ನಾನು ಯಾಕೆ ಇದನ್ನ ಹೇಳ್ದೆ ಅಂತ ಈ ಕ್ಲಾಸ್ ಎಂಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಟ್ ಮಾಡ್ಕೊಳ್ಳಿ. ಡು ನಾಟ್ ಸ್ಕ್ಯಾಟರ್ beam of light. Okay. So the path of light is not visible in the solution. ಒಂದು ಸೊಲ್ಯೂಷನ್ ಅನ್ನ ಹೀಗೆ ತೆಗೆದುಕೊಂಡಾಗ ನೀವು ಲೈಟ್ ಟಾರ್ಚ್ ನ ಆನ್ ಮಾಡಿದಾಗ ಇದು ಆಚ್ ಕಡೆಯಿಂದ ಲೈಟ್ ಕಾಣಬಹುದು, ಬಟ್ ಇಲ್ಲಿ ಆ ಪಾತ್ ನಿಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅದು ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಯಾಕೆ ಸಿಗುತ್ತಲ್ಲ, ಯು ಹ್ಯಾವ್ ದ ಆನ್ಸರ್ ಹಿಯರ್ ಓನ್ಲಿ, ಬಿಕಾಸ್ ದ ಪಾರ್ಟಿಕಲ್ಸ್ ಆರ್ ಸ್ಮಾಲ್ ಇನ್ ಸೈಜ್, ಅದಕ್ಕಾಗಿ ಕಾಣೋದಿಲ್ಲ. Next, the solute particles cannot be separated from the mixture by the process of filtration. ಇಲ್ಲಿ ಫಿಲ್ಟರೇಷನ್ ಅನ್ನುವಂಥದ್ದು ವರ್ಕ್ ಆಗಲ್ಲ. ಫಿಲ್ಟರ್ ಮಾಡ್ಬಿಟ್ಟು, ಈಗ ನೋಡಿ ಚಾಕ್ ಪೌಡರ್ ನಾನು ನೀರ್ನಲ್ಲಿ
ಮಿಕ್ಸ್ ಮಾಡಿದೆ ಅಂದ್ರೆ ಅದೇನಾಗುತ್ತೆ, ನೀರಿನ ತಳದಲ್ಲಿ ಅದು ಸೆಟಲ್ ಆಗುತ್ತೆ. ಹೌದಾ? ಅದನ್ನ ನಾನೊಂದು ಫಿಲ್ಟರ್ ಅಲ್ಲಿ ಹಾಕಿ ಫಿಲ್ಟರ್ ಮಾಡಬಹುದು, ಆ ರೆಸಿಡ್ಯೂನ ಕಲೆಕ್ಟ್ ಮಾಡಬಹುದು. ಆದ್ರೆ ಇವಾಗ ಒಂದು ಶುಗರ್ ಸಂಪೂರ್ಣವಾಗಿ ನೀರಲ್ಲಿ ಕರಗಿದೆ ಅಂತ ಹೇಳಿದ್ರೆ ನಾನು ಶುಗರ್ನ ಸಪರೇಟ್ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಸಾಲ್ಟ್ ನ ಸಪರೇಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ದಿ ಸಾಲ್ಯೂಟ್ ಪಾರ್ಟಿಕಲ್ಸ್ ದಟ್ ಕೆನ್ ನಾಟ್ ಬಿ ಸಪರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ದ ಪ್ರೋಸೆಸ್ ಆಫ್ ಫಿಲ್ಟರೇಷನ್. The solid particles do not settle down when left undisturbed. That is the solution is stable. ಅರ್ಥ ಆಯ್ತಾ? ಫಿಲ್ಟ್ರೇಷನ್ ಮಾಡಕ್ಕಾಗಲ್ಲ. ಸೊ ನಾನು ಯಾಕೆ ಈ ತರ ಇಂಟು ಮಾರ್ಕ್ ಹಾಕ್ತಾ ಇದ್ದೀನಿ? ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಿಮ್ಗೆ ಎಕ್ಸಾಮ್ಗೆ ಈ ತರ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಂಡಿದ್ದಾಗ ಲಾಸ್ಟ್ ಮಿನಿಟ್ ನೀವು ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಅಂತ ಓದ್ತೀರಾ. ಏನಂತ ಓದ್ತೀರಾ? ಓಕೆ, ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಡನ್. ನೆಕ್ಸ್ಟ್, ಇಟ್ ಇಸ್ ಲೆಸರ್ ದ್ಯಾನ್ 1 nanometer. ಬರೀಬೇಕಾದ್ರೆ ಇಟ್ ಇಸ್ smaller than 1 nanometer in diameter, so it cannot be seen in the naked eyes. Okay, and 1 nanometer is equal to 10 to the power of -9 meters. Okay, ಆಮೇಲೆ because it is smaller, that does not allow the light to scatter. Beam of light ನ ಸ್ಕ್ಯಾಟರ್ ಆಗಕ್ಕೆ ಅದು ಬಿಡೋದಿಲ್ಲ. And lastly ಬಂದ್ಬಿಟ್ಟು the solute particles cannot be separated by filtration. ಫುಲ್ ಇಷ್ಟು ದೊಡ್ಡದಾಗಿ cannot be separated by filtration ಅಂತ ಬರೆಯೋ ಬದಲು ಫಿಲ್ಟ್ರೇಷನ್ ಅಂತ ಬರ್ದಿದ್ರೆ ಇಂಟು ಮಾರ್ಕ್ ಹಾಕಿದ್ರೆ ಫಿಲ್ಟ್ರೇಷನ್ ಆಗೋದಿಲ್ಲ ಅನ್ನೋ ಅರ್ಥ ತೋರಿಸುತ್ತೆ. ಸೊ ಈ ರೀತಿ ಶಾರ್ಟ್ ಕಟ್ಸ್ ಆಗಿ ಬರೆಯುವಂತಹ ನೋಟ್ ಅನ್ನ ನಾವು ಶಾರ್ಟ್ ನೋಟ್ಸ್ ಅಂತ ಕರಿತೀವಿ, ಅಥವಾ ಸಮರಿ ನೋಟ್ಸ್ ಅಂತ ಕರಿತೀವಿ. ಅಂಡ್ ಈ ರೀತಿ ನೋಟ್ಸ್ ನಿಮ್ಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇದೇ ರೀತಿ ನಾವ್ ಇದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಬರಿತೀರಾ ಅಂದ್ರೆ ಒಂದ್ ದೊಡ್ಡ ಕೋಳಿ ಮೊಟ್ಟೆ ಸಿಗುತ್ತೆ. ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಸವಿಸ್ತಾರವಾಗಿ ನೀವು ಪದಗಳನ್ನ ಅರಳಿಸಿ ಬಿಡಿಸಿ ಬರಿಬೇಕಾಗುತ್ತೆ. ನಾಟ್ ಇವನ್ ದಿಸ್, ಕೆಲವ್ರಿಗೆ ಆಂಡ್ ಹಿಂಗ್ ಬರೆಯೋದು, ಆಮೇಲೆ ದೇರ್ ಫೋರ್ ಹಿಂಗ್ ಬರೆಯೋದು, ಬಿಕಾಸ್ ಹಿಂಗ್ ಬರೆಯೋದು, ಈ ತರ ಎಲ್ಲ ಅಭ್ಯಾಸ ಇರುತ್ತೆ. ಹೌದಾ? ಇದು ಸಹ ತಪ್ಪೆ. ಈ ರೀತಿ ಬರಿಬಾರ್ದು, ಫುಲ್ ಆಗಿ ಬರಿಬೇಕಾಗುತ್ತೆ. ಆಂಡ್, ಬಿಕಾಸ್, ದೇರ್ ಫೋರ್, ಈ ತರ ಬರಿಬೇಕಾಗುತ್ತೆ. ಓಕೆ, ಸೊ SMS ಟೈಪಿಂಗ್ ಆಫ್ ರೈಟಿಂಗ್ ಯಾರಿಗಾದ್ರೂ ಅಭ್ಯಾಸ ಇದ್ರೆ ಪ್ಲೀಸ್ ಸ್ಟಾಪ್ ಇಟ್ ಅಟ್ ದಿ ಅರ್ಲಿಯೆಸ್ಟ್. ಗಾಟ್ ಇಟ್? ಗ್ರೇಟ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್. ನೋಟ್ ಮಾಡ್ಕೊಳಂಗಿದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅಂಡ್ ನೀವು ಹಳೆ ಆಕ್ಟಿವಿಟಿ ಲಾಸ್ಟ್ ಟೈಮ್ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಮಾಡಿದ್ದ ನೆನಪಿಸ್ಕೊಂಡ್ರೆ ಆಕ್ಟಿವಿಟಿ 2.2 ಅದ್ರಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಜನರಿಗೆ ಜಾಸ್ತಿ ಕೊಟ್ಟಿರ್ತಾರೆ ಸೊಲ್ಯೂಷನ್, ಕೆಲವರಿಗೆ ಕಮ್ಮಿ ಕೊಟ್ಟಿರ್ತಾರೆ ಅಲ್ವಾ? ಸೊ ಜಾಸ್ತಿ ಶೇಡ್ಸ್ ಅಲ್ಲಿ ನೋಡಬಹುದು, ಕಮ್ಮಿ ಶೇಡ್ಸ್ ಅಲ್ಲಿ ನೋಡಬಹುದು. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ನ ಪ್ರಪೋರ್ಷನ್ ಅನ್ನೋದು ವೇರಿ ಆಗುತ್ತೆ. ಈಗ 1 ಸ್ಪೂನ್ ಶುಗರ್ ನಾನು 1 ಲೋಟಕ್ಕೆ ನೀರಿಗೆ ಹಾಕಿದ್ರೆ ನಾವು ಸಿಹಿಯಾದ ನೀರನ್ನ ಕುಡಿಬಹುದು. ವಿ ಕ್ಯಾನ್ ಆಲ್ ಡ್ರಿಂಕ್ ಅ ಸ್ವೀಟ್ ವಾಟರ್. ಬಟ್ ಇಫ್ ಐ ಪುಟ್ 1 ಸ್ಪೂನ್ ಆಫ್ ಶುಗರ್ ಇಂಟು 5 liters ಆಫ್ ವಾಟರ್, ಆ ಸ್ವೀಟ್ನೆಸ್ ಸೇಮ್ ಇರುತ್ತಾ? ಇಲ್ಲ ಅಲ್ವಾ? ರೆಡ್ಯೂಸ್ ಆಗಿರುತ್ತೆ. ಹೌದಲ್ವಾ? ಈಗ ಕಾಫಿ ಕುಡಿತೀರಾ ನೀವು ಯಾರಾದ್ರೂ? ಕುಡಿಬೇಡಿ, ಇಟ್ಸ್ ನಾಟ್ ಗುಡ್ ಫಾರ್ ಯೋರ್ ಹೆಲ್ತ್ ಅಟ್ ದಿಸ್ ಯಂಗ್ ಏಜ್. ಓಕೆ, ಸೊ ಕಾಫಿ ಏನಾಗಿರುತ್ತೆ, ಕಾಫಿ ಡಿಕಾಕ್ಷನ್ ಏನಿರುತ್ತೆ ಅದನ್ನ ಹಾಲಕ್ಕೆ ಮಿಕ್ಸ್ ಮಾಡ್ತೀರಾ. 1 ಲೋಟ ಕಾಫಿಗೆ ಎಷ್ಟು ಕಾಫಿ ಡಿಕಾಕ್ಷನ್ ಬೇಕು ನಮ್ಗೆ ಗೊತ್ತಿರುತ್ತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಕಾಫಿ ತುಂಬಾ ಕಹಿ ಕಾರ್ಚ್ ಆಗುತ್ತೆ, ಕಮ್ಮಿ ಹಾಕಿದ್ರೆ ಸಪ್ಪೆ ಅನ್ಸುತ್ತಪ್ಪ, ತುಂಬಾ ಲೈಟ್ ಇದೆ ಅಂತ ಅನ್ಸುತ್ತೆ. ಸೊ ದಟ್ ವೇ ಅಂದ್ರೆ ದ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಆ ಪ್ರಪೋರ್ಷನ್ ವೇರಿ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಅ ಸೊಲ್ಯೂಷನ್, ವಿ ಕ್ಯಾನ್ ಸೇ ಇಟ್ ಇಸ್ ಇನ್ 3 different states. ಓಕೆ, ಏನದು 3 different states? Dilute, concentrated, or saturated. ಓಕೆ, ಸೊ ವಿ ಹ್ಯಾವ್ 2 different states. ಏನೇನದು? ಯಾವ ಸ್ಟೇಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ? ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ. ಹೌದಾ? ಇಲ್ಲ ಮ್ಯಾಮ್. ಸೊ ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಆ ಒಂದು ದ್ರಾವಣ ಏನಿದೆ ಅದರ ಒಂದು ಸಾರಾರಿಕ್ತತೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಾರಾರಿಕ್ತ ದ್ರಾವಣ ಅಂದ್ರೆ ವಿಚ್ ಇಸ್ ಕಂಪ್ಲೀಟ್ಲಿ ಡೈಲ್ಯೂಟೆಡ್. ಫಾರ್ ಎಕ್ಸಾಂಪಲ್, ಶುಗರ್ ಕಂಪ್ಲೀಟ್ಲಿ ಡೈಲ್ಯೂಟೆಡ್ ಇನ್ ವಾಟರ್.
ಸಾರೀಕೃತ ಅಥವಾ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಫಾರ್ ಕಾನ್ಸಂಟ್ರೇಟೆಡ್ ಆರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಏನನ್ನ ಇದು ನಮ್ಗೆ ತಿಳಿಸ್ಕೊಡುತ್ತೆ ಅನ್ನೋದನ್ನ ಒಂದು ಆಕ್ಟಿವಿಟಿ ಮೂಲಕ ನೋಡೋಣ. ಈಗ ಟೇಕ್ ಅಪ್ರಾಕ್ಸಿಮೇಟ್ಲಿ 50 ml ಆಫ್ ವಾಟರ್ ಇನ್ 2 ಸೆಪರೇಟ್ ಬೀಕರ್. 2 ಬೀಕರ್ ಅಲ್ಲಿ 50 ml ಅಂಡ್ 50 ml ವಾಟರ್ ಅನ್ನ ತೆಗೆದುಕೊಳ್ಳಿ. ಸೊ ಏನಾಗುತ್ತೆ, ಒಂದಕ್ಕೆ ಸಾಲ್ಟ್ ಇನ್ 1 ಬೀಕರ್, ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡೋಣ ಅಂಡ್ ಇದಕ್ಕೆ ಶುಗರ್ ಅನ್ನ ಆಡ್ ಮಾಡೋಣ. ಉಪ್ಪು ನೀರು, ಸಕ್ಕರೆ ನೀರು ಒಂದೊಂದ್ ಕಡೆ. ಅರ್ಥ ಆಯ್ತಾ? ಈಗ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಿ, ಅದಕ್ಕೆ ಆಡ್ ಮಾಡ್ತಾನೆ ಹೋಗ್ತಾ ಇರಿ. ವೆನ್ ನೋ ಮೋರ್ ಸಾಲ್ಯೂಟ್, ಇದ್ರಲ್ಲಿ ಸಾಲ್ಯೂಟ್ ಯಾವ್ದು ಹೇಳಿ? ಸಾಲ್ಟ್ ಮತ್ತೆ ಶುಗರ್ ಸಾಲ್ಯೂಟ್ ಆಗುತ್ತೆ, ಇದು ಸಾಲ್ವೆಂಟ್ ಆಗುತ್ತೆ. ವಾಟರ್ ಅನ್ನೋದು ಸಾಲ್ವೆಂಟ್ ಆಗುತ್ತೆ, ಆಸ್ ಯು ಆಲ್ ನೋ. ಹೌದಾ? ಓಕೆ. ಸೊ ಏನಾಗುತ್ತೆ, ಇಲ್ಲಿ ನಾವು ಶುಗರ್ ಮತ್ತೆ ಸಾಲ್ಟ್ ಅನ್ನ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಹಾಕ್ತಾ ಇರ್ತೀವಿ. ಇನ್ನೂ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಇವೆರಡನ್ನ ನಾವು ಒಂದು 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ನಾವು ಬಾಯ್ಲ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮತ್ತೆ ಅದಕ್ಕೆ ಸಾಲ್ಯೂಟ್, ಈ ಸಕ್ಕರೆ ಮತ್ತು ಉಪ್ಪಿನ ಅಂಶವನ್ನ ಹಾಕಿದಾಗ ಏನಾಗುತ್ತೆ ಅದು ಅಲ್ಲಿಗೆ ಸ್ಟಾಪ್ ಅಂತ ಅನ್ಸುತ್ತೆ. ಅಟ್ ಎನಿ ಪರ್ಟಿಕ್ಯುಲರ್ ಟೆಂಪರೇಚರ್, ಯಾವ್ದಾದ್ರೂ ಒಂದು ತಾಪಮಾನದಲ್ಲಿ ಸೊಲ್ಯೂಷನ್ ದಟ್ ಹ್ಯಾಸ್ ಡಿಸಾಲ್ವ್ಡ್ ಆಸ್ ಮಚ್ ಆಸ್ ಸೊಲ್ಯೂಟ್ಸ್ as it is capable of dissolving is said to be a saturated solution. ಪರ್ಯಾಪ್ತವಾದಂತಹ ದ್ರಾವಣ ಅಂತ ನಾವ್ ಅದನ್ನ ಕರಿತೀವಿ, ಅಥವಾ ಸಂತೃಪ್ತ ದ್ರಾವಣ. ಈಗ ನೀವು ಒಂದು ಫಂಕ್ಷನ್ಗೆ ಹೋದಾಗ ಹೊಟ್ಟೆ ತುಂಬಾ ಊಟ ತಿಂತೀರಿ, ತಿನ್ನಕ್ ಆಗಲ್ಲ ನಮ್ ಕೈಲಿ ಎಕ್ಸ್ಟ್ರಾ. ಸೊ ಇನ್ನೊಂದ್ ಲಡ್ಡು ತಗೊಳ್ಳಿ, ಇನ್ನೊಂದ್ ಜಿಲೇಬಿ ತಗೊಳ್ಳಿ ಅಂತ ಕೊಟ್ಟು ಸಹ ತಿನ್ನಕ್ ಆಗಲ್ಲ ಅಂತ ಅನ್ಸ್ದಾಗ ಏನ್ ಹೇಳ್ತೀವಿ? ಸಂತೃಪ್ತಿ ಆಗಿದೆಯಪ್ಪ, ನಂಗೆ ಹೊಟ್ಟೆ ತುಂಬ ಬಿಟ್ಟಿದೆ ಅಂತ ಹೇಳ್ತೀವಿ. ಅಂಡ್ ದಟ್ ಇಟ್ ಸೆಲ್ಫ್ ಇಸ್ ಸ್ಯಾಚುರೇಟೆಡ್ ಆರ್ ಕಾನ್ಸಂಟ್ರೇಟೆಡ್ solution. Okay. And the amount of solute present in the saturated solution at this temperature is called as solubility. ಏನಂತ ಕರಿತೀವಿ ಅದನ್ನ? ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಈ ಪರ್ಯಾಪ್ತ ಅಥವಾ ಸಂತೃಪ್ತವಾಗಿರುವಂತಹ ಸೊಲ್ಯೂಷನ್ ಏನಿದೆ, ಅದ್ರ ತುಂಬಾ ಇರುವಂತಹ ಆ ಸಾಲ್ವೆಂಟ್ ಏನಿದೆ ಅದನ್ನ ನಾವು ಏನಂತೀವಿ? ಸಾಲ್ಯುಬಿಲಿಟಿ ಅಂತ ಕೊಟ್ಟಿರ್ತೀವಿ ಅಂತ ಹೇಳ್ತೀವಿ. ಓಕೆ. ಸಾಲ್ಯುಬಿಲಿಟಿ ಅಂದ್ರೆ ವಿಲೀನತೆ ಅಂತ ಕರಿತೀವಿ. ವಿಲೀನತೆ, ಅದೆಷ್ಟು ಡಿಸಾಲ್ವ್ ಆಗುತ್ತೆ ಅನ್ನುವಂಥ ಕೆಪಬಿಲಿಟಿನ ತೋರಿಸುವಂಥದ್ದು. ಇಫ್ ದ amount of solute contained in the solution is less than the saturation level, it is called as unsaturated solution. ಓಕೆ. ಸೊ ನಾ ಹೇಳ್ದಂಗೆ 1 ಸ್ಪೂನ್ ಆಫ್ ಶುಗರ್ನ 5 ಲೀಟರ್ ವಾಟರ್ ಒಳಗೆ ನಾನು ಮಿಕ್ಸ್ ಮಾಡಿದಾಗ ಇಟ್ ಬಿಕಮ್ಸ್ ದಟ್ unsaturated solution. ಓಕೆ. ದ ಸಾಲ್ಯೂಟ್ ಇಸ್ ಲೆಸ್ ಕಂಪೇರ್ಡ್ ಟು ದ ಸೊಲ್ಯೂಷನ್. ಸ್ಯಾಚುರೇಷನ್ ಲೆವೆಲ್ ಬಹಳ ಕಮ್ಮಿ ಇದ್ದಾಗ ಅದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಇರುತ್ತೆ. ಬಟ್ ಇದು ಮ್ಯಾಕ್ಸಿಮಮ್ ತಲುಪಿದಾಗ ಕಾನ್ಸಂಟ್ರೇಟೆಡ್ ಆರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಈ ಆಕ್ಟಿವಿಟಿನ ನಾವು ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ಫಾರ್ಮುಲೆಯಲ್ಲೂ ಸಹ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇರ್ ಆರ್ ವೇರಿಯಸ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್, ಬಟ್ ಹಿಯರ್ ವಿ ವಿಲ್ ಲರ್ನ್ ಓನ್ಲಿ 3 ಮೆಥಡ್ಸ್. ಇವಾಗಿನ ನಿಮ್ಮ ಒಂದು ಕ್ಲಾಸ್ಗೆ 3 ಮೆಥಡ್ಗಳು ಸೂಕ್ತ ಅನ್ಸ್ತಾ ಹೋಗುತ್ತೆ. ಯಾವ್ದ್ಯಾವ್ದು ಅಂತ ನೋಡೋಣ. ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್ ವಿತ್ ಮೀ. ಓಕೆ, ಹೋಪ್ ಯು ಹ್ಯಾವ್ ಡನ್ ವಿತ್ ಇಟ್. ಐಲ್ ಇರೇಸ್ ದಿಸ್. ಮೊದಲನೇದು, ಫಸ್ಟ್ ಒನ್ is mass by mass percentage of the solution. Okay. Mass percentage of solution, ಇದನ್ನ ನಾವು ಹೇಗೆ ನೋಡ್ತೀವಿ ಅಂದ್ರೆ is equal to mass of solute divided by mass of solution into 100. Note ಮಾಡ್ಕೊಳ್ಳಿ this formula. Mass percentage of solution is equal to, okay, this should be written in full, mass by
mass percentage of solution is equal to mass of solute divided by mass of solution into 100. Okay. ದ್ರಾವ್ಯವನ್ನ ದ್ರಾವಣದ ರಾಶಿಯ ಜೊತೆಗೆ ನೀವು ಡಿವೈಡ್ ಮಾಡ್ತಾ ಹೋಗ್ತೀರಾ. ಸೊ ದ್ರಾವ್ಯ ಅಂದ್ರೆ ಕಾವ್ಯ ಗೊತ್ತು ಮೇಡಮ್, ಯಾರಿದು ದ್ರಾವ್ಯ? ದ್ರಾವ್ಯ ಅಂದ್ರೆ ಸಾಲ್ಯೂಟ್. ಓಕೆ, ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ದಿಸ್ ಇಸ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್. ಈಗ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್, ನೆಕ್ಸ್ಟ್ ಅದನ್ನ ನೋಡೋಣ. ನೋಟ್ ಮಾಡ್ಕೊಂಡ್ರೆ ಇದನ್ನ, ಕ್ಯಾನ್ ಐ ರೈಟ್ ಇಟ್ ಹಿಯರ್? ಕಾಣಿಸಬಹುದಾ ನಿಮ್ಗೆ? ಲೆಟ್ ಮಿ ಟೇಕ್ ಅ ಟ್ರೈ. Mass by, hope my voice is louder now. KRCRS 420. Can you all hear me now? Am I speaking louder? Thank you for your response. Mass by volume percentage of solution. ಕಾಣುತ್ತಾ? ಸೈಡಿಗೆ ಬರ್ತಾರೆ ನಿಮ್ಗೆ? Thank you for the responses, students, teachers. ಸೊ ಇದ್ರದ್ದು ವಾಲ್ಯೂಮ್ ಬಂದು ಏನ್ ಫಾರ್ಮುಲಾ ಬರುತ್ತೆ? ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ, ಏನ್ ಬರೋಣ ಇಲ್ಲಿ, ಏನಾಯ್ತು? ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಂದಾಗ ಮಾಸ್ ಆಫ್ ಸೊಲ್ಯೂಷನ್ ತೆಗೆದುಕೊಂಡೆ. ಇಲ್ಲಿ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂದಾಗ ಏನಂತ ತೆಗೆದುಕೊಂತೀನಿ ನಾನು? ವಾಲ್ಯೂಮ್ ಆಫ್ ಸೊಲ್ಯೂಷನ್ ತೆಗೆದುಕೊಂತೀನಿ. ಏನಂತ ತೆಗೆದುಕೊಂತೀನಿ? ವಾಲ್ಯೂಮ್ ಆಫ್ ಸೊಲ್ಯೂಷನ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಓಕೆ, ಸೊ 3 ಫಾರ್ಮುಲೇಸ್ ಇರುತ್ತೆ ಬೇಸಿಕಲಿ. ಒಂದು ಮಾಸ್ ಬೈ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಸೆಕೆಂಡ್ ಒನ್ ಮಾಸ್ ಬೈ ವಾಲ್ಯೂಮ್, ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಹ್ಯಾವ್ ಯು ಆಲ್ ನೋಟೆಡ್ ಇಟ್ ಡೌನ್? ಓಕೆ, ಫಸ್ಟ್ ಒನ್ ರಬ್ ಮಾಡ್ತೀನಿ ಅಷ್ಟೇ. ಇಲ್ಲಿ ನಾನು ಫಸ್ಟ್ ಒನ್ ಹೇಳಿದೆ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಇತ್ತು, ಮಾಸ್ ಬೈ ವಾಲ್ಯೂಮ್ ಕಾಂಬಿನೇಷನ್ ನ ತೆಗೆದುಕೊಂಡ್ರಿ. ಈಗ ವಾಲ್ಯೂಮ್ ಬೈ ವಾಲ್ಯೂಮ್ ಆಯ್ತಾ? ಎ ಬಿ ಒಂದು ಕಾಂಬಿನೇಷನ್, ಬಿ ಸಿ ಒಂದು ಕಾಂಬಿನೇಷನ್, ಎ ಸಿ ಒಂದು ಕಾಂಬಿನೇಷನ್. ಓಕೆ, ಸೊ ಆ ತರದಲ್ಲಿ ಈಗ ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್, ಇದಕ್ಕೂ ಮೀರಿದ ಬಹಳಷ್ಟು ಫಾರ್ಮುಲಾಸ್ ಇದೆ, ಬಟ್ ನಿಮ್ಮ ಕ್ಲಾಸಿಗೆ ನೀವಿರೋ ಹಂತಕ್ಕೆ ಇಷ್ಟು ಸೂಕ್ತ ಅಂತ ಅನ್ಸುತ್ತೆ. ದಿಸ್ ವುಡ್ ಸಫೈಸ್. ಓಕೆ, ಏನದು? ವಾಲ್ಯೂಮ್ ಬೈ ಮಾಸ್ ಆಗಿದೆ ಅಲ್ವಾ? ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್. ವೆರಿ ಗುಡ್ ರೆಸ್ಪಾನ್ಸ್. ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್. ಇಲ್ಲೇನ್ ಅರ್ಥ ಮಾಡ್ಕೊಂತೀವಿ ನಾವು? ವಾಲ್ಯೂಮ್ ಆಫ್ ಸೊಲ್ಯೂಷನ್ divided by, sorry, volume of solute divided by volume of solution. Mass of solution ಅಲ್ಲಿ ನೋಡಿದಾಯ್ತು, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಲ್ಲಿ ನೋಡೋಣ. ಓಕೆ, ಇಂಟು 100. ಇದು 3 ಫಾರ್ಮುಲಾ ಇರುತ್ತೆ, ಬಹಳ ಮುಖ್ಯವಾದದ್ದು. ಪ್ಲೀಸ್ ಗೋ ಹೆಡ್, ಐ ರಿಪೀಟ್ ವಿತ್ ಇಟ್. ವಿ ಹ್ಯಾವ್ 3 ಫಾರ್ಮುಲಾಸ್ ಇನ್ ವಿಚ್ ವಿಲ್ ಬಿ ಲರ್ನಿಂಗ್. ಒಂದು ಬಂದು ಮಾಸ್ ಬೈ ಮಾಸ್ ಪರ್ಸೆಂಟೇಜ್. ಅದೇನಿರುತ್ತೆ ಫಾರ್ಮುಲಾ? ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಓಕೆ, ಸೆಕೆಂಡ್ ಫಾರ್ಮುಲಾ ಏನಿರುತ್ತೆ? ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್. ಅದ್ರಲ್ಲಿ ನಾವ್ ಏನ್ ತಿಳ್ಕೊಂತೀವಿ? ಮಾಸ್ ಆಫ್ solute divided by volume solution into 100. And finally, volume by volume percentage of a solution ಅಲ್ಲಿ ಏನ್ ಕಲಿತೀವಿ? ವಾಲ್ಯೂಮ್ ಆಫ್ solute divided by
ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಈ ಮೂರನ್ನ ನಾವು ಅರ್ಥೈಸ್ಕೊಂತ ಹೋಗ್ತೀವಿ. ಈಗ ಕ್ವಿಕ್ ಆಗಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಪ್ಲೀಸ್ ಅದ್ರಲ್ಲಿ ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ್ದೀರಾ ಎಲ್ಲ? ದಿಸ್ ಇಸ್ ಥರ್ಡ್ ಫಾರ್ಮುಲಾ. ನೋಟ್ ಮಾಡ್ಕೊಂಡಿದ್ದೀರಾ? ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. ವಿಲ್ ಸಿ ಸಮ್ ಆಫ್ ದ ಪ್ರಾಬ್ಲಮ್ಸ್. ಡನ್? ಓಕೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಒಂದು ಪ್ರಾಬ್ಲಮ್ ಇದೆ, ವೆರಿ ಸಿಂಪಲ್ ಒನ್. ನೋಡೋಣ ಅದನ್ನ. ಏನ್ ಹೇಳ್ತಾರೆ ಇಲ್ಲಿ? A solution contains 40 gram of common salt. You can open your textbook, page number 17 ಓಪನ್ ಮಾಡಬಹುದು. ಆ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ ಕಂಟೈನ್ಸ್ 40 ಗ್ರಾಮ್ ಆಫ್ ಕಾಮನ್ ಸಾಲ್ಟ್ ಇನ್ 320 ಗ್ರಾಮ್ ಆಫ್ ವಾಟರ್. ನೀರು ಬಂದು 320 ಗ್ರಾಮ್ ನಷ್ಟಿದೆ, ಉಪ್ಪು ಬಂದು 40 ಗ್ರಾಮ್ ನಷ್ಟಿದೆ. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನ್. ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಇದು ಅದು ಮಾಸ್ ಅಲ್ಲಿ ಬೇಕಾ ಇಲ್ಲ ವಾಲ್ಯೂಮ್ ಅಲ್ಲಿ ಬೇಕಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೇಳಿರೋದನ್ನ ನಾವು ನೋಡೋಣ. ಯಾವಾಗ್ಲೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಆಗಿರಬಹುದು, ಸೈನ್ಸ್ ಅಲ್ಲಿ ಆಗಿರಬಹುದು, ನಿಮ್ಗೆ ಒಂದು ಕ್ವೆಶ್ಚನ್ ಕೊಟ್ಟಾಗ ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಫಸ್ಟ್ ಗಿವನ್ ಡೇಟಾ ಅಂತ ಬರ್ಕೊಳ್ಳಿ ಹೀಗೆ. ಓಕೆ, ದಿಸ್ ಇಸ್ ದ ಕರೆಕ್ಟ್ ವೇ. ಅಂಡ್ ಅದಾದ್ಮೇಲೆ ನಾರ್ಮಲ್ ನಿಮ್ದು ಸಾಲ್ವೇಷನ್ ಏನ್ ಮಾಡ್ತೀರಾ, ಲಾಸ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ವೆರಿಫಿಕೇಶನ್ ಅಂತ ತೆಕ್ಕೊಳ್ಳಿ. ಸೊ ನಾವೆಲ್ಲ ಒಂದು ಪ್ರಾಬ್ಲಮ್ಸ್ ಗಳಿಗೆ ಫುಲ್ ಮಾರ್ಕ್ಸ್ ನಾವು ತೆಕ್ಕೊಂತಾ ಇದೀವಿ ಹೀಗೇನೆ. ಅಲ್ಲಿ ಗಿವನ್ ಡೇಟಾ, ವೆರಿಫಿಕೇಶನ್. ಈ ಕನ್ನಡದಲ್ಲಿ ನಮ್ಗೆ ಸಂದರ್ಭ ಸಹಿತದಂತೆ ಉತ್ತರಿಸಿ ಅಂತ ಒಂದು ಟಾಪಿಕ್ ಇರೋದಲ್ವಾ. ಅವಾಗ ನಾವ್ ಏನ್ ಮಾಡ್ತಾ ಇದ್ವಿ, ಇಂಥ ಕಡೆಯಿಂದ ಇಂಥ ಚಾಪ್ಟರ್ ಇಂದ ಈ ಟಾಪಿಕ್ ನ ಸೆಲೆಕ್ಟ್ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಏನಾಯ್ತು ಅಂಡ್ ಕೊನೆಗೆ ಒಂದು ಕನ್ಕ್ಲೂಷನ್ ಕೊಡ್ತಿದ್ವಿ. ಹೌದಾ? ಇದು ಕೂಡ ಹಾಗೇನೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಗೆ ಏನು ದತ್ತಾಂಶಗಳಿರುತ್ತೆ, ವಾಟ್ ಎವರ್ ದ ಡೇಟಾ ವಿ ಹ್ಯಾವ್, ಅಂಡ್ ದೆನ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್ ಯೂಸಿಂಗ್ ದ ಫಾರ್ಮುಲೇಸ್, ಅಂಡ್ ಫೈನಲಿ ಯು ವಿಲ್ ಹ್ಯಾವ್ ಅ, not with this problem, in general in mathematics you'll have the verification process. Please go ahead doing it. Okay, so now for now, what is the given data for us? In data ಕೊಟ್ಟಿದ್ದಾರೆ ನಮ್ಗೆ ಸಾಲ್ಟ್ ಕೊಟ್ಟಿದ್ದಾರೆ, ಅಥವಾ ಸಾಲ್ಟ್ ಆರ್ ಸಾಲ್ಯೂಟ್ ಅಂತ ಕರಿಬಹುದು. ಸಾಲ್ಯೂಟ್ ಇದರಲ್ಲಿ ಸಾಲ್ಟ್ ಅಲ್ವಾ. ಸಾಲ್ಟ್ ಎಷ್ಟಿದೆ? 40 ಗ್ರಾಮ್ ಇದೆ. 40 grams we have. And then solvent. Solvent ಏನಿಲ್ಲಿ? ವಾಟರ್. ವಾಟರ್ ಎಷ್ಟಿದೆ? 320 ಗ್ರಾಮ್, 320 ಗ್ರಾಮ್ ನಷ್ಟಿದೆ. ಓಕೆ, ನಾವು ಫಾರ್ಮುಲಾ ಏನಂತ ಇದೆ ನಮ್ಗೆ ಅದನ್ನ ಬರ್ಕೊಂತೀರಾ. ಮಾಸ್ ಆಫ್ ಸೊಲ್ಯೂಷನ್. ಮಾಸ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಏನಿದೆ? ಮಾಸ್ ಆಫ್ ಸಾಲ್ಯೂಟ್. ಎರಡು ಮಿಕ್ಸ್ ಮಾಡಿದ್ರೆ ತಾನೇ ನಮ್ಗೆ ಸೊಲ್ಯೂಷನ್ ಸಿಗೋದು. ಈಗ ಒಂದ್ ಸೊಲ್ಯೂಷನ್ ಅಲ್ಲಿ ಉಪ್ಪು ಮತ್ತೆ ನೀರು ಎರಡು ಮಿಕ್ಸ್ ಆಗುತ್ತಲ್ವಾ, ಅದನ್ನೇ ನಾವು ಇಲ್ಲಿ ಮಾಡಕ್ ಹೋಗಿರೋದು. ಮಾಸ್ ಆಫ್ ಸಾಲ್ವೆಂಟ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ನಮ್ಗೆ ಏನ್ ಸಿಗುತ್ತೆ? ಸಾಲ್ವೇಷನ್ ಸಿಗುತ್ತೆ. ಓಕೆ, ಸೊ ನಾವಿಲ್ಲಿ ಇವೆರಡರಿಂದ ಈ ಸೊಲ್ಯೂಷನ್ ನ ಪಡ್ಕೊಂತೀವಿ. ಏನ್ ಸೊಲ್ಯೂಷನ್ ನ ಪಡ್ಕೊಂತೀವಿ? 40 ಗ್ರಾಮ್ ಆಫ್ ಸಾಲ್ಟ್ ಪ್ಲಸ್ 320 ಗ್ರಾಮ್ ಆಫ್ solvent, that is water, will give you 360 gram of solution. Total solution ಇದು, mass of solution ಇದು. ಓಕೆ, ಫಾರ್ಮುಲಾ ಏನ್ ಹೇಳ್ತೆ? ಮಾಸ್ ಆಫ್ ಪರ್ಸೆಂಟೇಜ್ ನ ಆಗ್ಲೇ ಬರ್ಸಿದ ನೆನಪಿಸ್ಕೊಳ್ಳಿ. ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಸೊ ಮಾಸ್ ಆಫ್ ಸಾಲ್ಯೂಟ್ ಎಷ್ಟಿದೆ? 40 ಗ್ರಾಮ್ ಇದೆ. ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಿದೆ? 360 ಗ್ರಾಮ್ ಇದೆ. ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡ್ತೀರಾ. 40 ಗ್ರಾಮ್ ಡಿವೈಡೆಡ್ ಬೈ 360 ಗ್ರಾಮ್ ಆಫ್ ಟೋಟಲ್ solution will give you into 100 ಮಾಡಿ 0 ಹೋಗುತ್ತೆ. 4 ones ಟೇಬಲ್ ನೆನಪಿಸ್ಕೊಳ್ಳಿ. 4 ones 4, 4 6 36 ಅಲ್ವಾ. 1 divided by 6, 1/6 ಬರುತ್ತೆ. ಸೊ ಇಲ್ಲಿ 100 ನ ತೆಗೆದುಕೊಂಡು 100 divided by 6 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? ಫೈನಲ್ ಆನ್ಸರ್ ಡಿವಿಷನ್. ಬೇಸಿಕ್ ಡಿವಿಷನ್ ಮಾಡಿ. ಹೋಪ್ಫುಲಿ ಯು ನೋ ಅಬೌಟ್ ಇಟ್. ಗೊತ್ತಿದೆಲ್ಲ ಡಿವಿಷನ್ ಹೇಗ್ ಮಾಡೋದು ಅಂತ. or do you want me to explain division ಹೇಗ್ ಮಾಡೋದು ಅಂತ? ಇಲ್ಲ ಅಲ್ವಾ. ಸೊ 1 divided by 6 ಬರುತ್ತೆ ಇಂಟು 100. 100 divided by 6 ಮಾಡಿದಾಗ ನಮ್ಗೆ ಸಿಗುವಂಥದ್ದೇನು? 11.1%. ಏನ್ ಸಿಗುತ್ತೆ ನಮ್ಗೆ? 11.1% ಸಿಗ್ತಾ ಹೋಗುತ್ತೆ.
Clear with this? Anyone, any doubts? Please comment section nimde, chat section nimde. You can put in the chat or comment. ಲೈವ್ ಸ್ಟ್ರೀಮ್ ಅಲ್ಲಾದ್ರೂ ಹೇಳ್ಬಹುದು ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಾದ್ರೂ ಕಮೆಂಟ್ ನ ಹಾಕಬಹುದು. Okay, 4 nines are 4 nines are and 100 divided by 9 would be 11.1. Yeah, ma'am, it's 9. 4 ones are 4, 4 twos are 8, 4 threes are 12. Okay, so ಅದರದಲ್ಲಿ 4 nines are. Ma'am got confused it to be a 6. 4 ಇಲ್ಲಿ 9 ಆಗುತ್ತೆ. 100 ಡಿವೈಡೆಡ್ ಬೈ ಮಾಡಿದಾಗ 11.1% ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ಸಿಗ್ತಾ ಹೋಗುತ್ತೆ. ಇಸ್ ದಿಸ್ ಕ್ಲಿಯರ್? ಎನಿ ಡೌಟ್ಸ್? How did you find the class? Interactive? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಇವತ್ತಿನ ಕ್ಲಾಸ್. It was back going to my school, doing with all this problem solution and all. Hope you also enjoyed the class. Let us meet in our next session and let us do much more interactive session. And Tyndall effect ಬಗ್ಗೆ ನಿಮ್ಗೆ explain ಮಾಡಬೇಕು. ಮತ್ತೆ ಕೆಲವೊಂದಿಷ್ಟು ಸಾಮಗ್ರಿಗಳ ಬಗ್ಗೆ, in general terminologies ಬಗ್ಗೆ ನಿಮ್ಗೆ explain ಮಾಡಬೇಕು. With all that thing, let us meet in our next session. Until then, keep yourself happy and healthy. So my name is Ashwita Malnad. I was your science tutor in Vidya Shakti. Jai Hind, Jai Karnataka Mate, Jai Vidya Shakti. Don't forget to give your comments in the last how you found the class. Was it interesting or not? Thank you.